ಅವ್ರು ಮಾಡ್ತಾ ಇಲ್ಲ ಕಾನೂನು ಏನಿದೆ ಕಾನೂನು ಪ್ರಕಾರ ಕೈಗೊಳ್ತಾರೆ. ಯಾವ ತಪ್ಪಿದೆಯೋ ಯಾವ ತಪ್ಪಿಲ್ಲೋ ಅದೆಲ್ಲ ಪೊಲೀಸ್ ಅವ್ರು ಹೇಳ್ತಾರೆ. ನಾನು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ. ನಾನು ಕಾನ್ಸ್ಟೇಬಲ್ ಮಿಡ್ಲ್ ವಿತ್ ದೇರ್ ಇನ್ವೆಸ್ಟಿಗೇಷನ್. ಅವ್ರೇನು ಮಾಡ್ತಾರೋ ಮಾಡಿ. ಸಾಯಂಕಾಲ 7 ಗಂಟೆ ಆದಮೇಲೆ ನಮ್ಮ ರಿಪೋರ್ಟು 7-8 ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾಯಿದೆ. ನೈಟ್ ಲೈಫ್ ಇಲ್ಲ. ನೈಟ್ ಲೈಫ್ ಅಲ್ಲ, ಜನನೇ ಓಡಾಟನೇ ಕಡಿಮೆ. ನೈಟ್ ಲೈಫ್ ಮುಖ್ಯ ಅಲ್ಲ, ಇಲ್ಲಿ ಜನ ಓಡಾಟ ಮುಖ್ಯ. ಎಲ್ಲ ಹೋಟ್ಲುಗಳು, ಬಾರ್ಗಳು, ಅಂಗಡಿಗಳು, ವ್ಯಾಪಾರ ವಹಿವಾಟು ಇವೆಲ್ಲ ಆಗಬೇಕು. ಅವೆಲ್ಲ ಸರ್ಕ್ಯುಲೇಷನ್ ಆದ್ರೇ ಜನಕ್ಕೂ ಉದ್ಯೋಗ ಸಿಗೋಂಥದ್ದು ಮಾಡೋಂಥದ್ದು. ಮನೆ ಕೂತ್ಕೊಂಡ್ರೇನು, ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ. ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟಿಗೂ ನಡಿಬೇಕಲ್ಲ. ಸರ್, ಈಗ ಈ ಜರೋಸ ಶಾಲೆದು ವಿವಾದ ಗೊತ್ತಿದೆ. ಅದರಲ್ಲಿ ಈಗ ಇಬ್ಬರು ಶಾಸಕರ ಮೇಲೆ ಈಗ FIR ಆಗಿದೆ. ಮತ್ತು BJPಯವರು ಅದನ್ನು FIR ವಾಪಸ್ ತಗೊಳ್ಳದೇ ಇದ್ದರೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಶುರು ಮಾಡ್ತೀವಿ. ಅವ್ರು ಮಾಡ್ತಾ ಇಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಕೈಗೊಳ್ತಾರೆ. ಯಾವ ತಪ್ಪಿದೆಯೋ ಯಾವ ತಪ್ಪಿಲ್ಲೋ ಅದೆಲ್ಲ ಪೊಲೀಸ್ ಅವ್ರು ಹೇಳ್ತಾರೆ. ನಾನು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ. ನಾನು ಕಾನ್ಸ್ಟೇಬಲ್ ಮಿಡ್ಲ್ ವಿತ್ ದೇರ್ ಇನ್ವೆಸ್ಟಿಗೇಷನ್. ಅವ್ರೇನು ಮಾಡ್ತಾರೋ ಮಾಡಿ. ನಾವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋವಾಗ ಅವರು ಧ್ವನಿ ಎತ್ತಿಲ್ಲ. ದಕ್ಷಿಣ ಕನ್ನಡ ಗೆಲ್ಲಿದೆ, ಎಲ್ಲಿ ಮುಸ್ಲಿಮ್ಸ್ ಗೆಲ್ಕೊಟ್ಟಿದ್ವಿ. 3,71,000 ಕೋಟಿಲಿ 3,000 ಕೋಟಿ ಕೊಟ್ಟಿದ್ದೀವಿ. ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ. ಏನು ತಪ್ಪ 1% ಕೊಡಬಾರ್ದಾ? ಸುಮ್ಮನೆ ಪಾಪ ಅವರು ರಾಜಕಾರಣ ಮಾಡಬೇಕು. ನಾನು ದೇವೇಗೌಡರ ಮೇಲೆ ನಿಂತಿದ್ದವನು, 85ರಲ್ಲಿ ನಿಂತಿದ್ದವನು, 90ರಲ್ಲಿ ನಿಂತಿದ್ದವನು. ಕುಮಾರಸ್ವಾಮಿಯವ್ರ ಮೇಲೆ ಅಸೆಂಬ್ಲಿಗೆ ನಿಂತಿದ್ದವನು. ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರು ಸೇರಿ ಜಾಯಿಂಟಾಗಿ ಇಬ್ಬರು ಸೇರಿ ಜನತಾದಳ ಮತ್ತು BJP ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿಯವರ ಧರ್ಮಪತ್ನಿನ ನಿಲ್ಲಿಸಿದ್ರು. ಹಾಗೂ 1,31,000 32,000 ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ನಿಲ್ಲಿಸಲಿ. ನಮ್ಮ ಮತದಾರರಿದ್ದಾರೆ. ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ MP ಅಲ್ಲ, ಹಳ್ಳಿಲಿರೋ MP. ಹಳ್ಳಿಲಿ ಸುರೇಶ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಬೇರೆಯವರು MP ಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ. ಗೌಡರು ಆಗಿದ್ದರು, ಕುಮಾರಸ್ವಾಮಿನೂ ಆಗಿದ್ದರು, ಬೇಕಾದಷ್ಟು ಎಲ್ಲ ಆಗಿದ್ದರು. MP ಗೂ ಆ MP ಗೂ ಈ MP ಗೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡಿದ್ದಾರೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಚರಂಡಿ, ಪ್ರತಿ ಮನೆ, ಪ್ರತಿ ಕೆರೆ. ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ, ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾದ್ರೆ, ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾದ್ರೆ, ಇವತ್ತು ನರೇಗಾಲ್ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಎಲ್ಲ ಬಂದಿರ್ಬೇಕಾದ್ರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್. ನಾವು ಉತ್ತರ ಕೊಡ್ತಾರೆ. ಮತದಾರರಿದ್ದಾರಲ್ಲ, ಅವರು ಭಾಳ ಪ್ರಜ್ಞಾವಂತಿದ್ದಾರೆ. ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ.